Hello, welcome to #43 Priyanka and V's vlog. Family members, welcome back to my channel. ಇವತ್ತು ಆಕ್ಚುಲಿ ನಾನು ಮನೆಯಿಂದ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ. ದಾಳಿಂಬೆ ಹಣ್ಣು ಆಪಲ್ ತಗೋಬೇಕಂತ ನಮ್ಮ ಅಮ್ಮ ಹೇಳ್ತಿದ್ದಾರೆ ನಂಗೋಸ್ಕರ. ಹೋಗ್ ಆ ಮೊಬೈಲ್ ಬಿಟ್ಟು ಹೋಗ. ಬರೀ ಇಂಥದೆಯಾ ನೋಡಿ ನಾವು ಗೈಸ್, ನಮ್ಮ ಅಮ್ಮಂಗೆ ಎಷ್ಟು ಪ್ರೀತಿ. ಅಲ್ಲಿಗೆ ಹೋದ್ಮೇಲೆ ನಿಂಗೆ ಏನು ಸಿಗಲ್ಲ ತಿನ್ನಕ್ಕೆ, ಅಲ್ಲಿ ಪೂಜೆ ರೂಮಲ್ಲೆಲ್ಲ ಉಂಟು ತಗೋ ಹೇಳ್ತಿದ್ದಾರೆ. ನನ್ನ ಹತ್ರ ಫೋನ್ ಇಟ್ಕೊಂಡು ನಾನು ನೋಡಿ ಇದನ್ನೆಲ್ಲ ತಗೊಂಡೋಗು ಅಂತ ಹೇಳ್ತಿದ್ದಾರೆ. ನಮ್ಮ ಅಮ್ಮಂಗೆ ಎಷ್ಟು ಪ್ರೀತಿ. ಸೇಬು ಪುಡಿ ಸಟ್ಟೆ ಇದು ಸಣ್ಣದು ಒಂದು ಇದರಲ್ಲಿ ಬೇಂಚಲಿ. ನಿಂಗೆ ಇವೆಲ್ಲ ಕ್ಲೀನ್ ಮಾಡ್ಕೊಂಡು ತಿನ್ನಕ್ಕೆ ಬರುತ್ತೇನೆ ನಿಂಗೆ. ನಮ್ಮಮ್ಮ ನನಗೋಸ್ಕರ ಹಾಸ್ಟೆಲಿಗೆ ಏನೆಲ್ಲ ಹಾಕಿದ್ದಾರೆ, ಏನು ಇದು ಬಾದಾಮ್ ಪುರಿ, ಚಕ್ಲಿ, ಗರ್ಜಿಕಾಯಿ ಎಲ್ಲ ನನಗೋಸ್ಕರ ಹಾಕಿದ್ದಾರೆ. ಹಾಸ್ಟೆಲಿಂದ ಮನೆಗೆ ಬರೋದು ಅಂದರೆ ಎಂಥ ಖುಷಿ ಅಂದರೆ, ಖಾಲಿ ಬ್ಯಾಗ್ ಎತ್ಕೊಂಡು ಓಡಿ ಬಂದರೂ ಗೊತ್ತಾಗಲ್ಲ. ಇಲ್ಲಿಂದ ಹೋಗುವಾಗ ಮಾತ್ರ ಬ್ಯಾಗ್ ಫುಲ್ ಫಿಲ್ ಆಗೇ ಹೋಗೋದು ಯಾವತ್ತೂ ಸಹ. ಈ ಬ್ಯಾಗ್ ಫಿಲ್ ಮಾಡ್ಕೊಂಡು ಹೋಗೋದು ನಾನಿವಾಗ. ನೋಡಿ ಈ ಮಾಸ್ಟರ್ ಪೀಸು ಮೊದಲು ತೊಲಗು ಅಂತೆ ಚೆನ್ನಾಗಿ ತಿಂಡಿ ಕೂತಿದ್ದೇನೆ. 8 ಗಂಟೆ ಬಸ್ಸಿಗೆ ಹೋಗಕ್ಕೆ ಹೇಳಿದೆ, ಈಗ 10 ಗಂಟೆ ಬಸ್ಸಿಗೆ ಹೊರಟಿದ್ದಾಳೆ ನೋಡಿ. ಎದ್ದಿದ್ದೇ ಲೇಟ್ ಆಗಿಬಿಡ್ತು. ಚಂದ ಇಲ್ಲ ಹಾಸ್ಟೆಲಿಗೆ ಹೋದ್ಮೇಲೆ ಹೇಗೂ ನಿದ್ದೆ ಮಾಡೋಕ್ಕಾಗಲ್ಲ ಅಂತ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಇರ್ತೆ. ನಾನು ಹಾಸ್ಟೆಲಿಗೆ ಹೋಗ್ತಿದ್ದೀನಿ, ಬೇಜಾರು ಪಟ್ಬೇಡಪ್ಪ, ಅಳ್ಬೇಡ ಆಯ್ತಾ. ನಾವು ಬರ್ಬೇಕಾದ್ರೆ ಇದು ಖುಷಿ, ಹೋಗ್ಬೇಕಾರಿಲ್ಲ ಅಲ್ಲ. ಅದು ಹಂಗೆ ಹಾಸ್ಟೆಲಿಂದ ಮನೆಗೆ ಬರೋದು, ಮನೆಯಿಂದ ಹೋಗ್ಬೇಕಾದ್ರೆ ಅದೇ ನಾರ್ಮಲ್ ಅಲ್ಲ. ನಾನು ಪೇಷಂಟ್, ಶೀತ ಆಗಿದೆ ನನಗೆ. ನಮ್ಮ ಅಪ್ಪ ಪೇಷಂಟ್ ಅಂತ ನೋಡಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅತ್ತೆ ಅಜ್ಜಿ ನಾನು ಹೊರಟೆ, ಹೋಗಿ ಬರ್ತೀನಿ, ಬಾಯ್. ಬಾಯ್. ಬೇಜಾರು ಪಟ್ಕೋಬೇಡಿ ಆಯ್ತಾ ಯಾರು, ಎಲ್ಲ ಹೋಗಿ ಬರ್ತೀನಿ. ಏನಾದರೂ ಹೇಳ್ತೀರಾ ಅದಕ್ಕೆ? ಚೆನ್ನಾಗಿ ಓದು, ಚೆನ್ನಾಗಿ ಯೂಟ್ಯೂಬ್ ಚೆನ್ನಾಗಿ ನಡೀಲಿ. ಅಜ್ಜ ಬೇಜಾರು ಪಟ್ಕೋಬೇಡ ಆಯ್ತಾ, ನಾನು ಹಾಸ್ಟೆಲಿಗೆ ಹೋಗ್ತೀನಿ ಅಂತ ಏನಾದರೂ ಹೇಳ್ತೀಯಾ? ಏನು ಹೇಳೋದು, ಬೈಬೇಕಾ ಏನಂತ ಹೇಳ್ಬೇಕು? ನೋಡು ಏನು ಹೇಳ್ತೀಯಾ? ಬೈತೀಯಾ? ಬೈದ್ರೆ ಬೈಯು, ಹೇಳಿದ್ರೆ ಹೇಳು. ಏನು ಹೇಳ್ತೀಯ? ನೋಡಿ ಚೆನ್ನಾಗಿ ಓದು, ಕದ್ಕೋರ್ಬೇಡ. ಇದು ಆಕ್ಚುಲಿ ಚೆನ್ನಾಗಿರೋದು. ಕದ್ಕೊಡ್ತೀನಿ ನಾನು. ಕೂತ್ಕೊಂಡಿಲ್ಲ, ಹೈಸ್ಕೂಲ್ಗೆ ಹೋಗಿದ್ದೆ ಸುಳ್ಳು ಹೇಳೋದು. ಇಂಡೈರೆಕ್ಟ್ ಆಗಿ ನೀನು ಬಂಕ್ ಹೊಡಿತೀವಿ ಅಂತ ಹೇಳ್ತಿದ್ದಾರೆ ನಮ್ಮ ಅಜ್ಜ. ಬಂಕ ಬಂಕ್ ಅಂತಂದ್ರೆ 1-2 ಕ್ಲಾಸಿಗೆ ಹೋಗೋದು, ಆಮೇಲೆ ಮತ್ತೆ ಸೀದಾ ಹಾಸ್ಟೆಲಿಗೆ ಹೊರಗಡೆ ತಿರ್ಗಕ್ಕೆ ಹೋಗೋದು. ಹಂಗೆಲ್ಲ ಮಾಡಬೇಡ. ಅಚ್ಚುಕಟ್ಟಾಗಿ ಓದ್ಕೊಂಡು ಅಚ್ಚುಕಟ್ಟಾಗಿ ಎಲ್ಲ ಕಲ್ತ್ಕೊಂಡು ನಾನು ಹಂಗೆಲ್ಲ ಮಾಡ್ತೀನಿ ಅಜ್ಜ. ನಾನು ಎಷ್ಟು ಒಳ್ಳೆ ಹುಡುಗಿ, ಪಾಪದ ಹುಡುಗಿ, ಹಂಗೆಲ್ಲ ಮಾಡ್ತಾರೆ ಅನ್ಸುತ್ತೆ ನಿಂಗೆ? ಎಲ್ಲ ಹೇಳಿದ್ದು ನಾನು. ಸರಿ ಆಯ್ತಾ. ಇನ್ನೇನು ಸಮಾಚಾರ? ಇನ್ನೇನು ಸಮಾಚಾರ ನೀನೇ ಹೇಳ್ಬೇಕಪ್ಪ. ನಾನೇನು ಹೇಳಿ ಇಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು. ಇದು ಆಕ್ಚುಲಿ ಏನು ಗೊತ್ತಾ, ನಮ್ಮ ಅಜ್ಜನ ಪರ್ಮನೆಂಟ್ ಸೀಟ್. ಆ ಸೀಟ್ ಬಿಟ್ಟು ಎದ್ದಳಲ್ಲ, ಅದು ಅವ್ರದ್ದು. ಯಾರು ಅವರಿಗೆ ಡಿಸ್ಟರ್ಬ್ ಮಾಡಂಗಿಲ್ಲ ಆ ಪ್ಲೇಸ್ಗೆ. ನಾನು ಅಮ್ಮನ ಹುಡುಕ್ತಿದ್ದೀನಿ, ಅಮ್ಮ ಮಾತ್ರ ಸಿಗ್ತಿಲ್ಲ. ಸಿಕ್ಕಿದ ಅಮ್ಮ, ಹೋಗ್ಬರ್ತೀನಿ. ಸರಿ ಬಾಯ್, ಹೋಗ್ಬಾ. ಜೋಪಾನ. ಆಮೇಲೆ ಇನ್ನೇನಿಲ್ಲ, ಇನ್ನೇನು ನಾವು ಅಮ್ಮ ಕ್ಯಾಮ್ರಾ ಮುಂದೆ ಬಂದರೆ ಎಷ್ಟು ಪ್ರೀತಿ ಅಂದರೆ, ಆದರೆ ನೆಕ್ಸ್ಟ್ ಲೆವೆಲ್ ಪ್ರೀತಿ. ಅತ್ತೆ ಬಿಟ್ಕೊಟ್ಟು ಬಂದ್ರಾ? ಸರಿ ಆಯ್ತು, ಹೋಗ್ಬಾ. ಸರಿ ಬಾಯ್ ಬಾಯ್. ಹೋಗ್ಬರ್ತೀನಿ. ಬಾಯ್ ಅಮ್ಮ, ಬಾಯ್ ಅಜ್ಜ. ಗೈಸ್, ನಾನು ಬಂದು ನಿಯರ್ಲಿ 1 hour ಆಗೋಕ್ಕಾಯ್ತು. ಈ ಪ್ರತಿಭೆ ಇವಾಗ ಬಂದಿದ್ದಾರೆ, ಇನ್ನೊಬ್ರು ಬರಬೇಕು. ಅವ್ರು ಬರೋಷ್ಟರಲ್ಲಿ 12 o'clock ಆಗುತ್ತೆ ಅನಿಸುತ್ತೆ. 10:30-40 ಬಂದವಳು. ಇನ್ನೂ ವೆಯ್ಟ್ ಮಾಡ್ತಾನೇ ಇದ್ದೀನಿ. 12 o'clock ಆಗ್ಬೋದು ಅವ್ರು ಬಂದು. ಏನಾದರೂ ಮಾತಾಡ್ತಿದ್ದೇನ್ರಿ? ಏನಿಲ್ಲ, ಸ್ವಲ್ಪ ಗೈಸ್, ಇಷ್ಟೋ ತನಕ ಕಾಯ್ದು ಆ ವ್ಯಕ್ತಿ ಬಂದರು. ಎಷ್ಟು ದೊಡ್ಡ ಪ್ರತಿಭೆ ಅಂತಂದರೆ ಎಲ್ಲಿ ಹುಡ್ಕೋಕ್ಕೂ ಕಾಣಿಸ್ತಿಲ್ಲ. ಬೇಗ ಬರೋಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಅಲ್ಲೆಲ್ಲೋ ಇದ್ದಾರೆ. ಬಂದು ಎಷ್ಟು ದೊಡ್ಡ ವ್ಯಕ್ತಿ ಅಂದರೆ ಈ
ಕಾಯ್ದು ಇಷ್ಟೋ ತನಕ ಎಷ್ಟು 2 hours ಇಂದ ವೇಟ್ ಮಾಡಿದ್ದೀವಿ. 7:30 ನಾನು 11 ಹೋಗ್ಬೇಕಿತ್ತು. ನೋಡಿ ಇಷ್ಟೋ ತನಕ ಕಾಯ್ಬಿಟ್ಟು ಇವಾಗ ಹೋಗ್ಬೇಕಿತ್ತು ಅಂತೆ. ಮರ್ಯಾದಿನೇ ಇಲ್ಲ. ಬಂದಿರೋ ಸ್ಪೀಡಲ್ಲಿ ಪಾಪ ಶೂಲೇಸು ಕಟ್ಟಿಲ್ಲ ಹುಡುಗಿ. ನೋಡಿ ಇವಳ ಹತ್ರ ದುಡ್ಡು ಜಾಸ್ತಿ ಅಂತೆ, ನಂಗೆ ಸ್ವಲ್ಪ ಕೊಡ್ತಾಳೆ ಅಂತೆ, ಅದಕ್ಕೆ ATM ಹತ್ರ ಕರ್ಕೊಂಬಂದಿದ್ದಾಳೆ. ಬಸ್ಸಿಗೆ ಕೊಡಲಿಲ್ಲ ನನ್ನ ಆಚೆ ಹಾಕ್ಬಿಡ್ತಾರೆ. ನಿಮಗಿಲ್ಲ ಅಂತೀನ. ಅವಳಿರೋ ಸೈಜಿಗೆ ಇವಾಗ ಏನೇನು ತಗೊಬರ್ತಲ್ಲ ನೋಡ್ಬೇಕು. ಹಾಸ್ಟೆಲ್ ಹೋಗಿ ಅಂತ ಕರ್ಕೊಂಬಂದ್ರೆ ಅಲ್ಲೆಲ್ಲ ಶಾಪ್ ಮಾಡಿ. ಕೃಷಿ ಏನು ತಗೋತಿದ್ಯಾ? ಅಂಗಡಿನೇ ಪರ್ಚೇಸ್ ಮಾಡ್ತಾಳೆ ಇವಾಗ. ಇವಳಿರೋ ಸೈಜಿಗೆ ಸ್ವಲ್ಪ ದಪ್ಪ ಆಗಿದ್ದಾಳಂತೆ ಮನೆಯಿಂದ ತಿಂದು, ಅದಕ್ಕೆ ವೆಯ್ಟ್ ಚೆಕ್ ಮಾಡ್ತಾಳಂತೆ. ದುಡ್ಡು ಹುಡುಕ್ತಿದ್ದಾಳೆ ಗೈಸ್, ದುಡ್ಡು ಹುಡುಕ್ತಿದ್ದಾಳೆ. ವಾಪಸ್ 2 ರೂಪಾಯಿ ಹಾಕ್ತಿದ್ದಾಳೆ. ಅವಳಿಗೊಂದು ದುಡ್ಡು ಹಾಕಕ್ಕೆ ಬರ್ತಿಲ್ಲ ಅವಾಗಿಂದ. ತ್ರಿಷನ್ ವೆಯ್ಟಿಗೆ ದುಡ್ಡೇ ವಾಪಸ್ ಬರ್ತಿದೆ. ಹಾಕು, ಚೆನ್ನಾಗಿ ಹಾಕು, ಕರೆಕ್ಟಾಗಿ ಹಾಕು ಒಳಗೆ. ಹಾಂ, ತುಂಬ ಬಿಟ್ಟಿದ್ದಾಳೆ. ಇವಳೇ ಹೇಳ್ತಿದ್ದಾಳೆ ಬಸ್ ಬರಲ್ಲ ಅಂತ. ಇಲ್ಲಿ ಬಂದ್ಲು. ಈಗ ಬಸ್ ಬಂದಿಲ್ಲ ಅಂದರೆ ಇವ್ರಿಗೆ ಟ್ರೈನಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು. ನಡಿ ಇವಾಗ. ತ್ರಿಷಾ ಇದ್ರೊಳಗೆ ಕೂರಿಸ್ಬೋದು ನಿನ್ನ ಬಾಯ್ಲಿ. ಇಷ್ಟೇ ಇರೋದೈತೆ ಹೇಳೋದು. ನನ್ನ ವೆಯ್ಟ್ ಮಾಡಿಸಿದ್ಲು, ಚಿಪ್ಸ್ ಕೊಟ್ಟು ಕೂರಿಸಿದಾಳ. ಅವಳ ಡೈಲಾಗು ಕೂರಿಸ್ಕೊಂಡು ಬೇರೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ. ಯಾವಾಗಲೂ ನಿಂತ್ಕೊಂಡು ಹೋಗ್ತೀನಿ. ಫೈನಲಿ ರೀಚ್ ಪುತ್ತೂರು ಗೈಸ್. ಹೊಟ್ಟೆ ಸಿಗುಂಟು, ಊಟ ಮಾಡಿಲ್ಲ. ಲಾಸ್ಟ್ ಪಾರ್ಕಿಗೆ ಬಂದಿದ್ದು ಎಲ್ಲ ಹೊಟ್ಟೆ ಹಸ್ತು. ಅರ್ಧಂಬರ್ಧಂ ನಿದ್ದೆಯಲ್ಲಿ ಹಸುವಾಗ್ತಾ ಉಂಟು. ಯಾರೂ ಬಂದಿಲ್ಲ ಇನ್ನು. ಏನು ಬೇಕು ಅಂತ ಕೇಳೋದು ಸಮಯ ನಿಮಿಷ ಇಲ್ಲ. ಗೈಸ್ ಇವಳು ಸಾಮಾನ್ಯದವಳಲ್ಲ. ಇಷ್ಟೊಂದು ಮೆನ್ಯುವಲ್ಲಿದ್ರೂ ಇಲ್ಲಿ ಯಾವುದೋ ಒಂದು ಹರಿದೋಗಿದೆ. ಇದರಲ್ಲಿ ಇದೇ ಬೇಕು, ನನಗೆ ಇದು ಯಾವುದು ಕೇಳ್ಕೊಬಾ ಅಂತ ಕೂತಿದ್ದಾಳೆ. ನೋಡೋಕೆ ಮಾತ್ರ ಸೈಲೆಂಟ್. ಅಪ್ಪ ಇವ್ರ ಜೊತೆ ಬಂದು ಸಂಜೆ ಮಾಡ್ತಿದ್ದೆ. ನಾನು ಒಬ್ಬಳೇ ಬಂದಿದ್ರೆ ಮಧ್ಯಾಹ್ನಕ್ಕಾದರೂ ಬರ್ತಿದ್ದೆ. ಫೈನಲಿ ಹಾಸ್ಟೆಲ್ ರೀಚ್ ಆದೆ ಗೈಸ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಫಾಲೋ ನಿಮ್ಮನೆ ಮಗಳು ಪ್ರಿಯಾಂಕಾ NV #43. ಟಾಟಾ ಬಾಯ್. ಅಷ್ಟೇ.